ಏನಿ ಭವನದ ಶೃಂಗಾರ ವೈಭವ ಎತ್ತ ನೋಡಿದ ರಕ್ತ ಕೆತ್ತನೆಯ ಮಣಿಯ ಊಟ ವಜ್ರ ವೈಢೂರಿಗಳಿಂದ ಶೋಭಿಸುತ್ತಿರುವುದಲ್ಲ ಈ ಮಾಧವನ ಅರಮನೆ. ಕಸ್ತೂರಿ ಕನ್ನಡಿಗರ ಕೈ ಚಲಕದಿಂದ ಕೆತ್ತಲ್ಪಟ್ಟ ನವರತ್ನ ಖಚಿತವಾದ ಸಾಲುಗಂಬಗಳ ಸೊಬಗು ದೃಷ್ಟಿ ಬೀರಿದೊಡೆ ಸಿದ್ಧ ಚಾಂಚಲ್ಯಗೊಳಿಸುವ ಪಾಲವಂಕಿಗಳ ಮಧುರ ಮಿಲನ. ಈ ಮಂದಿರದಲ್ಲಿ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮಯರ ಮನಮೆಚ್ಚಿಸುವಂತ ಚಿತ್ತ ಮಾಡಿಕೊಟ್ಟಿರುವ ಕುಸುಮ ಕೋಮಲದಲ್ಪದಂತೆ ಶೋಭಿಸುತ್ತಿರುವುದಲ್ಲ ಈ ಮಾನವನ ಮನೆ. ಎನ್ನ ಶರೀರವನ್ನೇ ಒಕ್ಕಿ ಮನಸ್ಸಿನ ಸಿದ್ಧಾಂತವನ್ನೇ ಅರಿಸಿ ಸಾಮ್ರಾಜ್ಯದ ಸಿರಿಯನೆಲ್ಲ ಮೆರೆಸುತ್ತಿರುವುದಲ್ಲ ಈ ಮಾನವನ ಮನೆ. ಓಹೋ, ಶಿಲಾಬಾಲಕಿಯರು ಬಳ್ಳಿಯಂತೆ ಬಲಗುವ ನಡುವು, ಮಿಂಚಿನಂತೆ ಹೊಳೆಯುವ ನಯನಗಳು, ಸಂಪಿಗೆ ಹೂವಿನಂತ ನಾಸಿಕ, ತೊಂಡೆ ಹಣ್ಣಿನಂತ ತುಟಿಗಳು, ಮಧುಚಂದ್ರನನ್ನೇ ಮೋಹಿಸುವಂತ ಮಂದಗಾಸ. ಇವರನ್ನು ನೋಡುತ್ತಿದ್ದರೆ ಒಂದು ಬಾರಿ ಬಿಗದಪ್ಪಲೆ ಸ್ವಾಗತ ಸುಸ್ವಾಗತ ಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ವಯ್ಯ ಸುಯೋಧನ ಸ್ವಾಗತ ವಯ್ಯ ಸುಯೋಧನ ಸ್ವಾಗತ ಸ್ವಾಗತ ಸುಸ್ವಾಗತ ಕುರುವಂಶದ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಕುರುವಂಶದ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಕೌರವೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ
ರಣರಂಗದಿ ಧೀರ ಪ್ರಚಂಡ ಗೌರವಗೆ ಬಲೆ ಬಲೆ ರಸಿಕರೇ, ರಣರಂಗದಿ ಧೀರ ಪ್ರಚಂಡ ಗೌರವಗೆ ಸ್ವಾಗತ ಸ್ವಾಗತ ಸುಸ್ವಾಗತ. ಬಲೆ ಬಲೆ ರಸಿಕರೇ, ಕರದಲ್ಲಿ ಗದಯಂ ಪಿಡಿಲಿಗ ವೀರ ಶರೀರವು ಪತಿಸಿದ ಉದಯಾಕಾರ. ಕರದಲ್ಲಿ ಗದಯಂ ಪಿಡಿಲಿಗ ವೀರ ಶರೀರವು ಪತಿಸಿದ ಹುಲಿಯಾಕಾರ. ಉರಿ ಮೀಸೆಯದರೆ ಈ ಸರದಾರ, ಉರಿ ಮೀಸೆಯದರೆ ಈ ಸರದಾರ. ನಡೆಯುವ ಬೈಗಿಯು ಬಹು ಗಂಭೀರ, ನಡೆಯುವ ಬೈಗಿಯು ಬಹು ಗಂಭೀರ, ನಡೆಯುವ ಬೈಗಿಯು ಬಹು ಗಂಭೀರ. ನಡೆಯುವ ಬೈಗಿಯು ಬಹು ಗಂಭೀರ. ಸ್ವಾಗತ ಸುಸ್ವಾಗತ ಗುರು ಸಾರ್ವಭೌಮನಿಗೆ, ಸ್ವಾಗತ ಸುಸ್ವಾಗತ ಗುರು ಸಾರ್ವಭೌಮನಿಗೆ, ಗುರು ಸಾರ್ವಭೌಮನಿಗೆ, ಗುರು ಸಾರ್ವಭೌಮನಿಗೆ. ಭಾವಪರಾಸನಾದೆ, ಭಾವಪರಾಸನಾದೆ. ಇದೆಲ್ಲವೂ ಕೃಷ್ಣನ ಮಾಯೆ. ನನ್ನ ಅರಮನೆ ವೈಭವಕ್ಕಿಂತಲೂ ಈ ಮಾಧವನ ಅರಮನೆ ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಸಾರ್ಥಕಿ ಇಲ್ಲೇ ಇರುವಂತಿದೆ. ಸಾರ್ಥಕಿ ಗುರುರಾಜ, ಕೃಷ್ಣನಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಯೋಗಾನದಲ್ಲಿರುವರು ಗುರುರಾಜ. ಏನು? ನಾನು ಅಸ್ತಿರಾವತಿಯಿಂದ ಹೊರಟು ದ್ವಾರಕೆಗೆ ಬಂದರು. ಇನ್ನು ಕೃಷ್ಣನ ನಿದ್ರೆಯುವುದಿಲ್ಲವೇ? ಇವನಂತ ಸುಖಪುರುಷನಯ್ಯ ರಾಜ್ಯಭಾರವೆಲ್ಲ ಅಣ್ಣನಾದ ಬಲಭದ್ರದೇವರನ್ನು ತಪ್ಪಿಸಿ ಈತನು ಮಾತ್ರ ಸುಖ ಲೋಲದಿಂದ ಮಲಗಿರುವನಿಲ್ಲ. ಸಾರ್ಥಕಿ ಗುರುರಾಜ, ವಿರಾಟ್ ನಗರದ ಮದುವೆ ಸಂಭ್ರಮದಲ್ಲಿ ಅನೇಕ ರಾತ್ರಿ ಜಾಗರಣ ಮಾಡಿದಂತಿದೆ. ಅದು ಇರಲಿ, ನಿನ್ನೊಡನೆ ಒಂದು ಮಾತಿದೆ. ಅದೇನು ಹೇಳು ಗುರುರಾಜ. ಸಾರ್ಥಕಿ, ಪಾಂಡವರಿಗೂ ನಮಗೂ ವಾರ್ಗರಿವ ಗಾಢವಿದ್ದರಂತೆ ಭೀಕರವಾದ ಸಂಗ್ರಾಮವೂ ಬಂದಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ನಿನ್ನ ಉತ್ತರ? ಇದಕ್ಕೆ ಉತ್ತರ ಹೇಳಲು ನಾವು ಸ್ವಾತಂತ್ರ್ಯರಲ್ಲ, ಏಕೆಂದರೆ ನಾವು ಶ್ರೀಕೃಷ್ಣ ಪರಮಾತ್ಮರ ಅಧೀನರು. ಶ್ರೀಕೃಷ್ಣ ಪರಮಾತ್ಮರು ಎಲ್ಲಿರುವರೋ ನಾವು ಸಹ ಅಲ್ಲೇ ಇರುವರು ಗುರುರಾಜ. ಪ್ರಶ್ನೆಗೆ ಸರಿಯಾದ ಉತ್ತರ. ಸರ್ವ ಸಿದ್ಧತೆಯು ಸಮಗ್ರ ಸುಖ ಸಾಧಿಸವಲ್ಲ, ಶಕ್ತಿ ಸಾಮರ್ಥ್ಯಶಾಲಿಗಳಿಂದ ಒಡಗೂಡಿದ ಕೃಷ್ಣನು ನಮ್ಮ ಪಕ್ಷವಾದರೆ ಯಾದವಾಕ್ಷೋಹಿಣಿ ಸೈನ್ಯವೇ ನನ್ನ ಪಕ್ಷ ಸೇರಿದಂತೆಯೇ. ಸಂದೇಹವೇಕೆ ಗುರುರಾಜ? ಶ್ರೀಕೃಷ್ಣ ಪರಮಾತ್ಮನು ಎಚ್ಚರವಾಗಲಿ, ಅಲ್ಲಿಯ ತನಕ ಈ ಪೀಠದಲ್ಲಿ ಕುಳಿತುಕೊಂಡು ವಿಶ್ರಾಂತಿಯನ್ನು ಪಡೆಯಿರಿ.
ರಾಜಾದಿರಾಜ ಮಾರ್ತಾಂಡ ತೇಜ ಭೂಮಂಡಲದ ಅಖಂಡ ಕೀರ್ತಿ ಪ್ರಚಂಡ ಚಂದ್ರ ಸಾರ್ವಭೌಮ ಚಕ್ರೇಶ್ವರನಾದ ನಾನು ಕೇವಲ ದನ ಕಾಯುವ ಕೊಲ್ಲನ ಪರತಲದಲ್ಲಿ ಅಸಂಬಲ ಅಪಮಾನ ನನಗೆ ಯೋಗ್ಯವಾದ ಪೀಠ ಶಿರೋಭಾಗ. ಸಾರ್ಥಕಿ, ಎಲ್ಲಿ ನನ್ನ ಪ್ರಾಣ ಸಖ? ಅರ್ಜುನ, ಇನ್ನೆಲ್ಲಿ ನಿನ್ನ ಪ್ರಾಣ ಸಖ? ಏಕೆ ಸಾರ್ಥಕಿ, ಏನಾಯಿತು? ಇದನ್ನು ನನ್ನ ಬಾಯಿಂದ ಹೇಳಲು ಸಾಧ್ಯವಿಲ್ಲ, ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನನ್ನು ನನಗಿಂತಲೂ ಮುಂಚಿತವಾಗಿ ದ್ವಾರಕೆಯಲ್ಲಿ ನಿನ್ನ ಅಲಸ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನ
ಶ್ರೀಕೃಷ್ಣನ ಸಹಾಯವನ್ನು ಪಡುವನು. ಇದೆಂತಹ ವಿಳಂಬನೆ ಪಾರ್ಥ? ಇದು ವಿಳಂಬನೆ ಇಲ್ಲ ಸಾರ್ಥಕಿ. ಪಾಂಡವರ ದುರ್ದೈವ ಅಥವಾ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಅವರ ಮೇಲೆ ಬಿದ್ದರೂ ನಮಗೆ ಸಂತೋಷದ ವಿಷಯವೇ? ಯುಧಿಷ್ಠರನ್ನು ತನ್ನ 4 ಸಹೋದರರು ಪಾಂಚಾಲಿಯ ಸಮೇತ ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳುವೆವು. ಅರ್ಜುನ, ವಿಜಯ ವಿಕ್ರಮಗಳಿಂದ ವಿಶ್ರಮಿಸುತ್ತಿರುವ ನನ್ನನ್ನು ನೋಡಿ ನಿನಗೆ ಇಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟ ಎಂಬ ವಿಚಾರ ತಿಳಿದ ಬಳಿಕ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೊದಲು ಇಲ್ಲಿಗೆ ಬಂದೆನು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವನಾನುಸಾರವಾದ ಫಲವು ಅವರಿಗೆ ಲಭಿಸುವುದಲ್ಲವೇ? ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದಲ್ಲದೆಯ? ಇಂತಹ ಸಮಯದಲ್ಲಿ ಹಲವಾರು ಕಡೆ ತಿರುಗಾಡಿದರಲ್ಲವೇ ಹಲವಾರು ರಾಜರ ಮಂದಿ ಸಹಾಯವು ದೊರೆಯುವುದು. ನಾನು ದ್ವಾರಕೆಗೆ ಬಂದಿರುವುದು ಈ ಮಹಿಮಾಮೂರ್ತಿಯ ಪಾದಸ್ಥಳದಲ್ಲಿ ಕುಳಿತು 4 ಹಿತವಚನಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಾದರೂ ಬಾ. ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರುಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತೆಂಬುದನ್ನು ನಾನು ಮರೆತಿಲ್ಲ ದುರ್ಯೋಧನ. ನೀನು ಸಹ ಮರೆಯಬೇಡ. ಹೇ ಜನಾರ್ದನ, ಜಾಗರೂಕನಾಗು. ಜಗತ್ತಿನ ಜೀವಕೋಟೆಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬಳಲುತ್ತಿರುವ ನಮ್ಮನ್ನು ಬೆಳಗ್ಗೆ ನಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. ಏಳು ಚಕ್ರಪಾಣಿ, ಈ 3 ಲೋಕದ ಮಂಗಳವು ನಿನ್ನನ್ನೇ ಆಧರಿಸಿದೆ. ಶಬರಿಗ ಭಯವನ್ನಿತ್ತ ಪ್ರಭುವೇ ಏಳು. ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನದಯಾಳು. ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ ಪರಮ ಕೃಪಾಳೋ. ಓ ಸಿಂಧು ಸಯನ ಸುಂದರ ವದನ. ಓ ಸಿಂಧು ಸಯನ ಸುಂದರ ವದನ. ನೀಗಿಸೋ ಲೋಕದ ಭವ ಬಂಧನ. ನೀಗಿಸೋ ಲೋಕದ ಭವ ಬಂಧನ. ಓ ಸಿಂಧು ಸಯನ ಅಜಗಲ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗು. ಹೇ ಜನಾರ್ದನ, ಅಜಗಲ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗು. ಓ ಸಿಂಧು ಸಯನ ಸುಂದರ ವದನ. ನೀಗಿಸೋ ಲೋಕದ ಭವ ಬಂಧನ. ನೀಗಿಸೋ ಲೋಕದ ಭವ ಬಂಧನ. ವಾಸುದೇವ, ಯುಗ ಯುಗದ ಪರ್ಯಂತವು ನೀನೆ. ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಯುಗ ಯುಗದ ಪರ್ಯಂತವು ನೀನೆ. ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಭೃಗು ಮುನಿ ದರ್ಪದ ಅಕ್ಷಿಯ ಅಲಿಸಿ ಮೋಕ್ಷವ ನೀಡಿದ ತಂದೆ. ಭೃಗು ಮುನಿ ದರ್ಪದ ಅಕ್ಷಿಯ ಅಲಿಸಿ
ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು ತ್ವರಿತದೆ ಬಂದು ಕಾಯ್ದೆ ನೀನೆ ಇಂದು ಮೌನವೇ ಜನಾರ್ದನ ತ್ವರಿತದೆ ಬಂದು ಕಾಯ್ದೆ ನೀನೆಂದು ಇಂದು ಮೌನವೇ ಜನಾರ್ದನ ಓ ಸಿಂಧು ಸಯನ ದಾರವದನ ಓ ಸಿಂಧು ಸಯನ ದಾರವದನ ನೀಗಿಸೋ ಲೋಕದ ಭವಬಂಧನ ನೀಗಿಸೋ ಲೋಕದ ಭವಬಂಧನ ಓ ಸಿಂಧು ಸಯನ ದಾರವದನ ಏಳು ಜನಾರ್ದನ ಯಾರು? ಧನಂಜಯ ಬಂದು ಎಷ್ಟು ಹೊತ್ತಾಯಿತು ಪಾರ್ಥ? ಎಲ್ಲರೂ ಕುಶಲವೇ? ಈ ಚರಣದಡಿಯಲ್ಲಿ ಏಕೆ ಕುಳಿತಿರುವ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠ ಇರಲಿಲ್ಲವೇ? ಪರಮಾತ್ಮ ತಮ್ಮ ಚರಣ ಸನ್ನಿಧಿಯೇ ಸ್ಥಾನ ಅದೇ ನನಗೆ ಮಹಾಪ್ರಸಾದ ವಾಸುದೇವ ಯಾರು? ನಾನು ಕುರುಚಕ್ರೇಶ್ವರ. ಓ ಭಾವ ಕೌರವೇಶ್ವರ, ಎಲ್ಲರೂ ಕುಶಲವೇ? ಬಂದು ಎಷ್ಟು ಹೊತ್ತಾಯಿತು ಪಾರ್ಥ? ಕೃಷ್ಣ ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ನಿನ್ನಂತ ನಿದ್ರಾವೇಶಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆಯಾಗಿ ಗಮನಿಸದೆ ಈ ನಿನ್ನ ಪ್ರಾಣ ಮಿತ್ರನಾದ ಪಾರ್ಥನನ್ನು ಕಂಡ ಕ್ಷಣವೇ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿದೆಯಲ್ಲ, ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀವು ಬಂದದ್ದನ್ನು ನಾನು ಗಮನಿಸಲೇ ಇಲ್ಲ. ಅದು ಆಗಿರಲಿ, ನೀವೀವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣವೇನು ಭಾವ? ಕೃಷ್ಣ ಪಾಂಡವರಿಗೂ ನನಗೂ ವಾರ್ಗರಿವ ಗಾಳಿಗಿಚ್ಚಿನಂತೆ ಭೀಕರವಾದ ಸಂಭ್ರಮವು ಬಂದೊದಗಿರುವುದು. ಅದರಲ್ಲಿ ಸೈನ್ಯ ಸಹಾಯಕ್ಕಾಗಿ ನಾನು ಇಲ್ಲಿಗೆ ಬರಬೇಕಾಯಿತು. ಏನು ಭಾವ? ಪಾಂಡವರು ನಮಗೂ ಯುದ್ಧವೂ ಸಂಘಟಿಸುತ್ತದೆ. ಇದೆಂತ ದುಡುಕಿನ ಕಾರ್ಯ ಭಾವ? ಬೇಡ ಭಾವ, ಬೇಡ. ನನ್ನ ಮಾತನ್ನು ಕೇಳುವರಾಯಿತು. ಬಲ್ಲೆಯ ಇಹಲೋಕ ರಾಜರಾಜ ಮರ್ಮ ಭಾವ, ಬಲ್ಲೆಯ ಇಹಲೋಕ ರಾಜರಾಜ ಮರ್ಮ ಗತಿಸಿ ಮರಳಿ ಪುರಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಚೆಯೇಗೋ ನಿರಾಜೆ ಆಚೆಯೇಗೋ ನಿರಾಸೆ. ಭಾವ, ವಾಸುದೇವ ಭರತ ಕಂಡ ಪ್ರಳಯದಿಂದ ನನಗೆ ಪಾಪ ದೂರಿದ ವೇದವಲ್ಲಿ ಅತ ಪ್ರವರತ ಅನುಚಿತ ಭರತ ಕಂಡ ಪ್ರಳಯದಿಂದ
ತಮ್ಮಂದಿರಾದ ನೀವುಗಳು ಕೇವಲ ನೆಲದಾಸೆಗಾಗಿ ಈ ರೀತಿ ಕಾದಾಡಿ ಮಡಿಯುವುದು ಬೇಡ ಬಾವ, ಬೇಡ. ನನ್ನ ಮಾತನ್ನು ಕೇಳುವರಾಗಿ. ಕೃಷ್ಣ, ರಾಜನೀತಿ ಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನಮಗುಂಟು. ಈ ಉಪದೇಶವನ್ನು ನಿಲ್ಲಿಸಿ ಮೊದಲು ನಮ್ಮ ಇಬ್ಬರ ಬೇಡಿಕೆಯನ್ನು ಈಡೇರಿಸು. ಅರ್ಜುನ, ಅರ್ಜುನ, ಕೇಳಿದೆಯಾ ನಿಮ್ಮ ಅಣ್ಣನಾಡುತ್ತಿರುವ ಮಾತುಗಳನ್ನು? ನೀನು ಸಹ ಯಾದವರ ಅಪೇಕ್ಷೆಗಾಗಿ ಇಲ್ಲಿಗೆ ಬಂದಿರುವುದೆಂದು ನನಗೆ ತೋರುತ್ತಿದೆ. ಇಂಥ ಉಭಯ ಸಂಕಟದಲ್ಲಿ ನಾನು ಏನ್ ತಾನೇ ಮಾಡಲಿ ಪಾರ್ಥ? ಹೌದು ಪರಮಾತ್ಮ. ನನಗೊಂದು ತಿಳಿಯದು ಪರಮಾತ್ಮ. ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದಿದ್ದಾದ್ದರಿಂದ ತಾವು ನಮಗೆ ಸಹಾಯ ಮಾಡಲೇಬೇಕು ಪರಮಾತ್ಮ. ಸಾಧ್ಯವಲ್ಲ ಮುಕುಂದ. ನೀನು ನಮ್ಮ ಇಬ್ಬರಿಗೂ ಸಮಾನವಾದ ಬಂಧು, ಮೇಲಾಗಿ ವೀರನು, ನ್ಯಾಯಶೀಲನು. ನಿನ್ನ ಬಳಿಗೆ ಯಾರು ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸುವುದೇ ನಿನ್ನ ವಿರೋಚಿತವಾದ ಧರ್ಮ. ಆದುದರಿಂದ ಮೊದಲು ಬಂದ ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಿದಂತಾಗುವುದು. ಕೃಷ್ಣ, ನಿಧಾನವಾಗಿ ಆಲೋಚಿಸು, ನಿಧಾನವಾಗಿ ಆಲೋಚಿಸು. ಭಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ಯಾವುದ್ರಲ್ಲೋ? ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಇರಬಹುದು. ಪಾರ್ಥನಾದರೂ ವಯಸ್ಸಿನಲ್ಲಿ ನಿನಗಿಂತಲೂ ಚಿಕ್ಕವನು. ಆದುದರಿಂದ ಆತನಿಗೆ ಬೇಕಾದನ್ನು ಮೊದಲು ಕೇಳುವ ಅಧಿಕಾರ ಆತನಿಗಿದೆ. ಎಲ್ಲ ಕಪಟಿ. ಹಾಗೆಂದು ದುಡುಕುವುದು ಬೇಡ ಬಾವ. ನಾನು ನೀವೀರವರಿಗೂ ಸಹಾಯವನ್ನು ಮಾಡುವೆನು. ಈಗ ಕೇಳಿರಿ. ಅಪ್ರತಿಮ ವೀರ ಭಟರಿಗಳಿಂದ ಕೂಡಿರುವ ಅಣ್ಣ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವೇ ಒಂದು ಕಡೆ, ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನಾದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಇದು ಕೂಡ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ದುರ್ಯೋಧನ, ನಿರಾಯುಧ ಮತ್ತು ನಿರಸ್ತ್ರನಾದ ಈ ಕೃಷ್ಣನಿಂದ ಆಗುವ ಕಾರ್ಯ ತಾನೇವೇನೆ. ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಗುರುದೇವ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವೇ ನನ್ನ ಪಕ್ಷಕ್ಕೆ ಬರಲಿ. ಬಲೆ ಬಲೆ ಬಾವ, ನಿನ್ನ ಶೌರ್ಯ ಸಾಹಸಕ್ಕೆ ತಕ್ಕದನ್ನೇ ಆರಿಸಿಕೊಂಡಿರುವೆ. ನಡೆ ಬಾವ, ನಡೆ. ಸೈನ್ಯಕ್ಕೆ ಆಜ್ಞೆಯನ್ನು ಮಾಡು. ಕೃಷ್ಣ, ನಾನಿನ್ನು ಹೋಗಿ ಬರುವೆನು. ಆಗಬಹುದು. ಬಲೆ ಬಲೆ ಕಪಟ ನಾಟಕ ಸೂತ್ರಧಾರಿ, ಕನ್ಸನ್ನೆಯಿಂದ ಭಕ್ತರನ್ನು ಅಚ್ಚರಿಸುವ ನಿನ್ನ ಮಾಯಾ ನಾಟಕವನ್ನು ನಾನು ಅರಿಯದವರೆಗೆ ಭಾವಿಸಿದೆಯಾ? ಏನಿದು ಕನ್ಸನ್ನಯ ಕಪಟ ಮೋಸ? ಏನಿದು ಕನ್ಸನ್ನಯ ಕಪಟ ಮೋಸ? ಭರತ ಕಂಠ ಸ್ವತಂತ್ರ ಪ್ರಣಯ ಸಮರ ಸತ್ವದಾಗ ಪ್ರಚಂಡ ರಥ ಕೋಡಿಯು ಮರಿಸಿ ನಿದ್ದುಕೊಂಡವ ಪ್ರಚಂಡ ಪ್ರಳಯ ಸಿಂಹನಾದ ಚತುರ ಈ ಗೌರವೇಶ್ವರ ಕಲಕ ಸಹಿಸಲಾರ ರಣದೋ ಆಯುಧವಂ ಧರಿಸದಿರೇ ರಣದೋ ಆಯುಧವಂ ಧರಿಸದಿರೇ ಪಾಂಡವರ ಅದೆಂದು ಪಾಲಿಪಯೋ
ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣ ಸಖ. ಹೀಗಿರುವಾಗ ನಾವು ನಿಮ್ಮೊಡನೆ ಬೆರೆಯಲು ಬಂದರೆ ಸಾಧ್ಯವೇ? ಸಾಧ್ಯವಿಲ್ಲ. ಆದರೂ ಬಾಧಕವಿಲ್ಲ. ಆದರೆ ಒಂದು ವಿಚಾರ, ಇಂದಿನಿಂದ ನೀವೇ ಬೇರೆ, ನಾವೇ ಬೇರೆ. ಸದಾ ನಿನ್ನ ನೆನಪಿನಲ್ಲಿರಲಿ. ಬಾವಾ, ಏನದು? ಕೃಷ್ಣ ಯುದ್ಧ ರಂಗದಲ್ಲಿ ಆಯುಧಗಳನ್ನು ಹಿಡಿದು ಯಾರ ವಚನ ಕೊಟ್ಟಿರುವೆ. ವಚನ ಪ್ರಶ್ನಾದಿಯೇ ಜೋಕೆ. ಮುಂದೆ ಸಮಾಂತರದಲ್ಲಿ ಸಂಧಿಸೋಣ. ಆಗ ತೋರಿದೆ ಈ ನಿನ್ನ ಭಕ್ತರ ಸೈನ್ಯದ ಬಡವನ್ನು. ಅದು ಮುಂದೆ ತಾನೇ ತಿಳಿಯುವುದು ಬಾವಾ. ಕೃಷ್ಣ, ತುಚ್ಛ ಮನೋಭಾವವನ್ನು ಬಿಡು. ಅಚ್ಚರೆಯಿಂದ ಉಚ್ಚರಿಸುತ್ತಿದ್ದೇನೆ, ಎಚ್ಚರ. ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ಇನ್ನು ನಮ್ಮ ಕೈ ಸೇರಿದಂತೆ ಸರಿ. ಆರ್ಯವರ್ಧದ ಯೋಗಿಶ್ರೇಷ್ಠನು, ನನ್ನ ಪ್ರಾಣ ಸಮಾನ ಬಂಧುವಾದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ನನ್ನ ದ್ವಾರಕ್ಕೆ ಯಾತ್ರೆಯು ಸಾರ್ಥಕವಾಯಿತು. ಉದಯವಾದ ನಮ್ಮ ಭಾಗ್ಯದ ಮಾತರ, ಉದಯವಾದ ನಮ್ಮ ಭಾಗ್ಯದ ಮಾತರ, ಅರಳಿದ ಕಾಂತಿಯ ಕರುಣೆಗೆ, ಅರಳಿದ ಕಾಂತಿಯ ಕರುಣೆಗೆ ಸಾರ್ಥಕವಾಯಿತು ಎನ್ನ ಮನೋರಥ. ಸಾರ್ಥಕವಾಯಿತು ಎನ್ನ ಮನೋರಥ. ಅಭಯವ ನೀಡಿದ ಯದುಪತಿ, ಅಭಯವ ನೀಡಿದ ಪಾಂಡವ ವಿಜಯ ನಂದ ವಿನೋದ. ಪಾಂಡವ ವಿಜಯ ನಂದ ವಿನೋದ. ಇಂಗಮ ಬಾಯಿಪ ದೇವನೆನಿಸಿದ, ಇಂಗಮ ಬಾಯಿಪ ದೇವನೆನಿಸಿದ. ಧನ್ಯತೆಯಾಂತವು ಪುಣ್ಯೋದಯದಿ, ಧನ್ಯತೆಯಾಂತವು ಪುಣ್ಯೋದಯದಿ. ರಾಧಾ ರಮಣ ಕೈವಚನಾದ, ರಾಧಾ ರಮಣ ಕೈವಚನಾದ. ಅಭಯವ ನೀಡಿದ ಯದುಪತಿ, ಅಭಯವ ನೀಡಿದ, ಅಭಯವ ನೀಡಿದ ಯದುಪತಿ, ಅಭಯವ ನೀಡಿದ ಯದುಪತಿ. ಅರ್ಜುನ, ಎಂತ ಅಕಾರ್ಯವನ್ನು ಮಾಡಿದೆ ಅರ್ಜುನ. ಶಸ್ತ್ರದಿಂದ ಪರಾಜಯಕ್ಕೆ ಆಹ್ವಾನವನ್ನು ತಂದುಕೊಟ್ಟೆಯಲ್ಲ. ಪರಮಾತ್ಮ, ಹರಿತವಾದ ಖಡ್ಗವನ್ನು ಬಿಸಿಟ್ಟು ಮುಂದೆ ರಣದುರಂತರಾಗಿ ಮೆರೆದಾಡುವ ಯಾದವ ಅಕ್ಷೋಹಿಣಿ ಸೈನ್ಯವನ್ನೇ ಕೇಳಿಕೊಳ್ಳದೆ ನನ್ನನ್ನೇಕೆ ಕೇಳಿಕೊಂಡೆ ಪಾರ್ಥ? ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದ್ದೇನು ದೇವ. ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಗರಿಗೂ ಪಥಭ್ರಷ್ಟರಿಗೂ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸು. ನನಗೊಂದು ಗತಿಯನ್ನು ತೋರಿಸು. ನಿನ್ನ ವರದ ಹಸ್ತವು ನನ್ನ ರಥಾಶ್ವಗಳ ಗಡಿವಾಣವನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಈ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಸಾಸನ ದಂಡವು ನಲಿಯುವುದನ್ನು. ನಿಯತಿಯ ಪಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು
ಧರ್ಮದ ಚಿರಪಟದಲ್ಲಿ ಪುಣ್ಯವು ಪ್ರತಿಷ್ಠಾತವಾಗುವುದನು. ವಿಜಯ ನಾನರಿಯನೆ ನಿನ್ನ ಶೌರ್ಯ ವಿಜಯ ನಾನರಿಯನೆ ನಿನ್ನ ಶೌರ್ಯ ನಿನ್ನೊಳಿಹ ವಾತ್ಸಲ್ಯದೊಳಿ ಪರಿ ನುಡಿದ ನುಡಿಯ ನಿನ್ನೊಳಿಹ ವಾತ್ಸಲ್ಯದೊಳಿ ಪರಿ ನುಡಿದ ನುಡಿಯ ಅರಿಯನೆ ನಿನ್ನ ವೀರ ಪ್ರಭಾವವನ ಪಾರ್ಥ ಅರಿಯನೆ ನಿನ್ನ ವೀರ ಪ್ರಭಾವವನ ಸಾಧಿಸು ಸಾಮರ್ಥ್ಯದೊಳ್ ಸಮರವ ಭಾವ ವಿಜಯ ಅರ್ಜುನ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ, ಅಂತ ದೈವತ್ವ ಮಹಿಮೆಯನ್ನು ನನ್ನಲ್ಲಿ ಏನರ್ತಿರುವ ಪಾರ್ಥ? ಪರಮಾತ್ಮ, ನನ್ನ ನಿನ್ನಲ್ಲಿ ಇಂದ್ರಜರೇಗೆ ಮಾಧವ ನಿನ್ನಯ ದಯದಿ ದಯದಿ ಮಾಧವ ನಿನ್ನಯ ದಯದಿ ಹೊಂದುವೆ ನಾ ಜಯವ ಭಯವಿಲ್ಲದೆ ಜಗದಿ ಜಗದಿ ಮುರಹರಿ ನಿನ್ನಯ ಒಲುಮೆಯ ಬಲದಿ. ಮುರಹರಿ ನಿನ್ನಯ ಒಲುಮೆಯ ಬಲದಿ ಮಾಧವ ನಿನ್ನಯ ದಯದಿ
ಅಂತೂ ಇಂತೂ ನಿನ್ನಯ ಒಳ್ಳೆಯ ಮಾತಿನಿಂದ ನನ್ನನ್ನು ನಿನ್ನ ರಥದ ಸಾರಥ್ಯನಾಗಿ ಮಾಡಿಕೊಂಡೆ ಅರ್ಜುನ. ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಕರ್ತವ್ಯವಲ್ಲವೇ? ಇಲ್ಲಿ ನಡೆದ ಶುಭ ಸಮಾಚಾರಗಳನ್ನು ಭೀಮ ಧರ್ಮಾದಿಗಳಿಗೆ ತಿಳಿಸು ಅರ್ಜುನ. ಆಗಬಹುದು ಪರಮಾತ್ಮ, ಧನ್ಯನಾದೆ. ಧನ್ಯನಾದೆ ನಾ ಹರಿಯೇ, ಧನ್ಯನಾದೆ ನಾ, ಧನ್ಯನಾದೆ ನಾ ಹರಿಯೇ, ಧನ್ಯನಾದೆ ನಾ, ಮನೆನಾದೆ ಇಂದು ತಮ್ಮ ತಪ ಕರುಣೆಯ ಮನದಿ. ಮನೆನಾದೆ ಇಂದು ತಮ್ಮ ತಪ ಕರುಣೆಯ ಮನದಿ. ಧನ್ಯನಾದೆ ನಾ ಹರಿಯೇ, ಧನ್ಯನಾದೆ ನಾ, ಪರಿಪರಿಯ ಪರಿಭವದಿಂದ ಧರೆಯೊಳು ನೊಂದೇವಯ್ಯ ನಾವು. ಪರಿಪರಿಯ ಪರಿಭವದಿಂದ ಧರೆಯೊಳು ನೊಂದೇವಯ್ಯ ನಾವು. ಮಾಧವನೆ ನೀಯನಗೊಳಿದು ಸಾರಥಿಯ ಭಾರವ ವಹಿಸುವೆಯ. ಮಾಧವನೆ ನೀಯನಗೊಳಿದು ಸಾರಥಿಯ ಭಾರವ ವಹಿಸುವೆಯ. ಧನ್ಯನಾದೆ ನಾ ಹರಿಯೇ, ಧನ್ಯನಾದೆ ನಾ, ಕದನದಲು ಕುರುಪತಿ ಜಯವ ಅದಗೆಡಿಸಿ ಗೆಲುವ ತರುವ ನಾವು. ಕದನದಲು ಕುರುಪತಿ ಜಯವ ಅದಗೆಡಿಸಿ ಗೆಲುವ ತರುವ ನಾವು. ಮಾಧವನೆ ನೀಯನಗೊಳಿದು ಸಾರಥಿಯ ಭಾರವ ವಹಿಸುವೆಯ. ಮಾಧವನೆ ನೀಯನಗೊಳಿದು ಸಾರಥಿಯ ಭಾರವ ವಹಿಸುವೆಯ. ಧನ್ಯನಾದೆ ನಾ ಹರಿಯೇ, ಧನ್ಯನಾದೆ ನಾ, ಮನೆನಾದೆ ಇಂದು ತಮ್ಮ ತಪ ಕರುಣೆಯ ಬಲದಿ. ಧನ್ಯನಾದೆ ನಾ, ಧನ್ಯನಾದೆ ನಾ, ಧನ್ಯನಾದೆ ನಾ.
ಹೃದಯವು ನಲಿಯುವುದೆಂದು. ಉಪಾಯವಿಲ್ಲ ರುಕ್ಮಿಣಿ, ಯುದ್ಧವೆಂದು ಅನಿವಾರ್ಯ. ಆದರೆ ಇದು ಎಂಥ ಯುದ್ಧ! ವಿಶ್ವ ಸೃಷ್ಟಿಯಲ್ಲೇ ಎಲ್ಲಿಯೂ ಆಗದ ಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧ ಮುಗಿದ ಬಳಿಕ ಮಾನವನ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತರಾಗಿ ಉಳಿಯುವರೋ? ಯುದ್ಧ ಯುದ್ಧ ಯುದ್ಧ, ಪ್ರಪಂಚದ ಅನರ್ಥ ಪ್ರಳಯ, ಅಸೀಮ ಧ್ವಂಸ ರುಕ್ಮಿಣಿ. ಪ್ರಭು, ಮಾನವ ಲೋಕವನ್ನು ಪ್ರಳಯಾವರ್ತದಿಂದ ರಕ್ಷಿಸಿ ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೊಳ್ಳಲೇಕೆ ಶಾಂತಿ ಸಂಧಾನಕ್ಕಾಗಿ ತಾವು ಪ್ರಯತ್ನಿಸಬಾರದು ಪ್ರಿಯ? ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರಿಯತಮೆ. ಪುರಾತನದ ಅಳಿವೆ, ನೂತನದ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಆದರೆ ಆ ಯುದ್ಧದಲ್ಲಿ ನಾನೊಂದು ನೂತನವಾದ ಜಗತ್ತೊಂದನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವನಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲಶವನ್ನು ತೊಳೆಯುವೆನು. ಕುರುಕ್ಷೇತ್ರದ ಧೂಳಿಯಲ್ಲಿಯೂ ಒಂದೊಂದು ಕಣ ರಕ್ತರಸದಿಂದ ತೋಯಿಸಿ ವೀರ ದರ್ಭದಿಂದ ಸುತರ್ಜಿತನಾಗಿ ಮಾಡಿ ಒಂದು ಪುಣ್ಯ ಬೀಜವೊಂದನ್ನು ನೆಡುವನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು ರುಕ್ಮಿಣಿ. ಪ್ರಭು, ನಿಮ್ಮ ಸ್ಪರ್ಶವು ಮೃತ ಸಂಜೀವನಿಯು. ಆ ದೃಷ್ಟಿ ಮಾತ್ರದಿಂದಲೇ ಇಡೀ ಜಡ ಜಗತ್ತನ್ನೇ ಜೀವಂತವಾಗಿ ಮಾಡಬಲ್ಲಿರಿ ನೀವು. ಅದ ನುಡಿದು ಈ ರಕ್ತಪಾತದ ಅವಶ್ಯಕತೆ ಆದರೆ ಏಕೆ ಪ್ರಿಯ? ಪ್ರೇಮ ಪ್ರೇಮ ಪ್ರಿಯ, ಪ್ರೇಮ ಮೂರ್ತಿ ಸಮರದಿಂದ ಪ್ರಾಣ
ಪೂಜಿತೆ ಶಾಂತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ. ವಾಸುದೇವ್, ಕಾಳಸರ್ಪ ಕಚ್ಚಿದವರನ್ನು ಮೃತ್ಯುಮುಖದಿಂದ ರಕ್ಷಿಸಬೇಕಾದರೆ ವಿಷ ಸ್ಪರ್ಶವಾದ ಅವಯವನ್ನೇ ಛೇದಿಸದೆ ಹೊರತು ಮತ್ಯಾವ ಉಪಾಯವಿಲ್ಲ ರುಕ್ಮಿಣಿ. ಆರ್ಯಾವರ್ತಕ್ಕೀಗ ಅಂತ ಅವಸ್ಥೆಯು ಉಂಟಾಗಿರುವುದು. ಅಭಿಮಾನ್ಯ ಶೂರೆಯಿಂದ ಪ್ರಮುಕ್ತರಾದ ಕ್ಷತ್ರಿಯ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಾಗಿ ಅಧರ್ಮ ರೋಗವು ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತ ಸ್ವಯದಿಂದ ಸಂಪೂರ್ಣವಾಗಿ ನಾಶ ಮಾಡದೆ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ರುಕ್ಮಿಣಿ. ಇಷ್ಟೊಂದು ಜನರ ಮರಣದಿಂದ ಆ ಅಧರ್ಮವು ಸ್ಥಾಪನೆ ಆಗುವುದಾದರೆ ಅಂತಹ ಅಧರ್ಮಕ್ಕೆ ಧಿಕ್ಕಾರವಿರಲಿ. ವಾಸುದೇವ, ಈ ಯುದ್ಧವನ್ನು ನಿಲ್ಲಿಸಲು ತಾವು ಮತ್ತೊಂದು ಸಾರಿ ಪ್ರಯತ್ನಿಸಿರಿ. ಈ ಘೋರ ಹತ್ಯಾಕಾಂಡವು ನಿಲ್ಲಲಿ. ರುಕ್ಮಿಣಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಆ ನನ್ನ ಕೊನೆಯ ಪ್ರಯತ್ನವು ವಿಫಲವಾಗುವುದಿಲ್ಲ ರುಕ್ಮಿಣಿ. ನಯನ ಮನೋರಿ.
ಪ್ರಚಂಡ ಪರಾಕ್ರಮ ಈ ಅಖಂಡ ಸಾಮ್ರಾಜ್ಯವೋ ಅಕ್ರೂರ ಕೃತವರ್ಮಾದಿಗಳೇ ಉಜ್ಜಬಲ ಸೌರ್ಯದಿ ಮೆರೆಯುವ ಎನಗೆ ಸಮಾನರಿಹರೈ ಸಚಿವನ ಪೇ ಹಸಿ ಮುದದಿ ಭುಜಬಲ 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 ಸೌರ್ಯದಿ ಮೆರೆಯುವ ಎನಗೆ ಸಮಾನರಿಹರೈ ಸಚಿವನ ಪೇ ಹಸಿ ಮುದದಿ ಅಕ್ರೂರ ಕೃತವರ್ಮಾದಿಗಳೇ ಗಡ ಗಡನೆ ಪಡ ನಡಗೋರೆನಗೆ ಗಡ ಗಡನೆ ಪಡ ನಡಗೋರೆನಗೆ ಹಿಡಿದು ಬಿಡಿದು ಗನ್ನ ವೈರಿಗಳನ್ನ ಹಿಡಿದು ಬಿಡಿದು ಗನ್ನ ವೈರಿಗಳನ್ನ ಸಮಾನರಿಹರೈ ಸಚಿವನ ಬೇ ಹಸಿ ಮುದದಿ ಭುಜಬಲ 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 ಸೌರ್ಯದಿ ಮೆರೆಯುವ ಎನಗೆ ಸಮಾನರಿಹರೈ ಸಚಿವನ ಪೇ ಹಸಿ ಮುದದಿ ಪದುಮನಾಭನ ದಯದಲ್ಲಿ ಮೆರವೆ ಪದುಮನಾಭನ ದಯದಲ್ಲಿ ಮೆರವೆ ಪರಿ ಪರಿ ವಿಧದಲ್ಲಿ ರಾಜವನಾಳೆ ಪರಿ ಪರಿ ವಿಧದಲ್ಲಿ ರಾಜವನಾಳೆ ಸಮಾನರಿಹರೈ ಸಚಿವನ ಪೇ ಹಸಿ ಮುದದಿ ಭುಜಬಲ 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 ಸೌರ್ಯದಿ ಮೆರೆಯುವ ಎನಗೆ ಸಮಾನರಿಹರೈ ಸಚಿವನ ಪೇ ಹಸಿ ಮುದದಿ ಅಕ್ರೂರ ನಮ್ಮ ಯಾದವ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದ ಬಾಳುತ್ತಿರುವರೆ ಆ ವಿಚಾರವನ್ನು ತಿಳಿಸು. ಆಗಬಹುದು ಬಲಭದ್ರದೇವ. ರಾಜನೆ ಬೇಡುವೆ ಆಲಿಸು ವೀರ, ರಾಜನೆ ಬೇಡುವೆ ಆಲಿಸು ವೀರ, ರಾಜನೆ ಬೇಡುವೆ ಆಲಿಸು ವೀರ, ಕಾಲ ಕಾಲಕ್ಕೆ ಮಳೆ ಬೀಳುದೆ ಹಿಳೆಯೊಳು, ಕಾಲ ಕಾಲಕ್ಕೆ ಮಳೆ ಬೀಳುದೆ ಹಿಳೆಯೊಳು, ಕಾಲ ಕಾಲಕ್ಕೆ ಮಳೆ ಬೀಳುದೆ ಹಿಳೆಯೊಳು. ಬಲಭದ್ರದೇವ. ಅಕ್ರೂರ ಕಾಲ ಕಾಲಕ್ಕೆ ಮಳೆ ಬೀಳುದೆ ಹಿಳೆಯೊಳು, ಕಾಲ ಕಾಲಕ್ಕೆ ಮಳೆ ಬೀಳುದೆ ಹಿಳೆಯೊಳು, ಕಾಲ ಕಾಲಕ್ಕೆ ಮಳೆ ಬೀಳುದೆ ಹಿಳೆಯೊಳು, ಲೋಕದ ಜನರೆಲ್ಲ ಸುಖದಿಂದ ಬಾಳರು, ಲೋಕದ ಜನರೆಲ್ಲ ಸುಖದಿಂದ ಬಾಳುವರು, ರಾಜನೆ ಬೇಡುವೆ ಆಲಿಸು ವೀರ, ಬ್ರಹ್ಮಾದರಿಯ ವೈಶ್ಯ ಸೂತ್ರರು. ಬಲಭದ್ರದೇವ. ಅಕ್ರೂರ ಬ್ರಹ್ಮಾದರಿಯ ವೈಶ್ಯ ಸೂತ್ರರು, ಬ್ರಹ್ಮಾದರಿಯ ವೈಶ್ಯ ಸೂತ್ರರು, ಬ್ರಹ್ಮಾದರಿಯ ವೈಶ್ಯ ಸೂತ್ರರು, ಬ್ರಹ್ಮಾದರಿಯ ವೈಶ್ಯ ಸೂತ್ರರು. ಬಲಭದ್ರದೇವ. ಅಕ್ರೂರ ಬ್ರಹ್ಮಕ್ಷತ್ರಿಯ ವೈಶ್ಯ ಸೂತ್ರರು, ಬಿಡದಲೆ ವೇದದ ಹೋಗುತ್ತಲಿರುವರು. ಬಲಭದ್ರದೇವ. ಅಕ್ರೂರ
ಬಲಭದ್ರದೇವ. ಕ್ರೂರ, ನಮ್ಮ ಯಾದವ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಸರ್ವ ಪ್ರಜೆಗಳು ಸುಖ ಸಮೃದ್ಧಿಯಿಂದ ಬಾಳುತ್ತಿರುವರು. ಮತ್ತೇನಪ್ಪಣೆ ಬಲಭದ್ರದೇವ? ಭಲೆ ಭಲೆ. ನಮ್ಮ ಯಾದವ ರಾಜ್ಯದಲ್ಲಿ ಪ್ರಜೆಗಳ ವಿಚಾರವನ್ನು ತಿಳಿಸಿದ್ದಕ್ಕೆ ಬಹಳ ಸಂತೋಷವಾಯಿತು. ನೀನಿನ್ನು ನಿನ್ನ ಪೀಠದಲ್ಲಿ ಕುಳಿತುಕೋ. ಆಗಬಹುದು ಬಲಭದ್ರದೇವ. ಕೃತವರ್ಮ. ಬಲಭದ್ರದೇವ. ಪೇಳೈ ಸೈನ್ಯಾದಿನ ತಾನೆ ನಮ್ಮ ಸೈನ್ಯದ ರೀತಿಯ ಪೇಳೈ ಸುತ್ತಲಿರೋ ಇತಿಹಾಸ ಭೂಪರ ಸುತ್ತಲಿರೋ ಇತಿಹಾಸ ಭೂಪರ ಕಪ್ಪ ಕಾಣಿಕೆಯ ತಂದೊಪ್ಪಿಸುತ್ತೀರ್ವರೇ ಪೇಳೈ ಸೈನ್ಯಾದಿನ ತಾನೆ ನಮ್ಮ ಸೈನ್ಯದ ರೀತಿಯೋ ಪೇಳೈ. ಕೃತವರ್ಮ, ಬಲಭದ್ರದೇವ, ನಮ್ಮ ಯಾದವ ಸೈನ್ಯವನ್ನು ಯಾವ ರೀತಿಯಲ್ಲಿ ಇಟ್ಟಿರುವೆ? ಅದು ಅಲ್ಲದೆ ಪರ ರಾಜ್ಯರುಗಳಿಂದ ಬರಬೇಕಾದ ಕಪ್ಪ ಕಾಣಿಕೆಗಳನ್ನು ಸಕಾಲಕ್ಕೆ ತಂದು ಒಪ್ಪಿಸುತ್ತಿರುವರೆ ಆ ವಿಚಾರವನ್ನು ತಿಳಿಸು. ಅಪ್ಪಣೆ ಬಲಭದ್ರದೇವ. ಅಲೆಯೋ ಎತ್ತು ನಮದೆ ಬಲಭದ್ರದೇವ. ಅಲೆಯೋ ಸರಿಯಾಗಿ ಬೆಳಗಿನಿಂದ ಕೂಡಿ ನಮ್ಮ ಬರಬೇಕಾದ ಕಪ್ಪ ಕಾಣಿಕೆಯನ್ನು ತಂದೊಪ್ಪಿಸುವರು ಮಹಾಪ್ರಭು. ಭಲೆ 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 ಭಲೆ. ನಿನ್ನಂತ ಕೃತವರ್ಮನು ನನ್ನ ಯಾದವ ರಾಜ್ಯದಲ್ಲಿರಬೇಕಾದರೆ ಭಯವೆಂದರೇನು? ನೀನಿನ್ನು ನಿನ್ನ ಪೀಠದಲ್ಲಿ ಕುಳಿತುಕೋ. ಅಪ್ಪಣೆ ಬಲಭದ್ರದೇವ. ಅಕ್ರೂರ ಕೃತವರ್ಮಾದಿಗಳೇ, ಹರುಷ ತಾಳಿದೆನು ನಾ ಮನದೊಳು ಹರುಷ ತಾಳಿದೆನು ನಾ ಹರುಷ ತಾಳಿದೆನು ನಾ ಮನದೊಳು ಹರುಷ ತಾಳಿದೆನು ನಾ ಇಬವಕ್ಕಿಂತ ಸುರ ಇಬವಕ್ಕೆ ಸಾಟಿ ತ್ರಿಭುವನದೊಳಗೆ ಯಾವನಿರುವನು ಇಬವಕ್ಕಿಂತ ಸುರ ಇಬವಕ್ಕೆ ಸಾಟಿ ತ್ರಿಭುವನದೊಳಗೆ ಯಾವನಿರುವನು ಸಾರ ಚರಿತ ಸಾಮ್ರಾಜ್ಯದ ಸಿರಿಯ ಸರ ಚರಿತ ಸಾಮ್ರಾಜ್ಯದ ಸಿರಿಯ ಮೇರೆ ಮೇರೆ ರಚಿಸಿ ಮನದೊಳ್ಳು ಅರುಷ ತಾಳಿದೆನು ನಾ. ಅಕ್ರೂರ ಕೃತವರ್ಮಾದಿಗಳೇ, ಧೀರ ನೆನೆಸುತ್ತೆ ದಾರುಣಿಯೊಳಗೆ
ಬಲು ಅರುಷ ತಾಳಿದನು ನಾ. ಅಕ್ರೂರ ಕೃತವರ್ಮಾದಿಗಳೇ, ನಿಮ್ಮಂತ ಪರಾಕ್ರಮಶಾಲಿಯಾದ ಅಕ್ರೂರ ಕೃತವರ್ಮಾದಿಗಳನ್ನು ಪಡೆದ ನಾನೇ ಧನ್ಯನು. ನೀವಿನ್ನು ನಿಮ್ಮ ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಏನು ಚಾರನೆ, ಸಮಾಚಾರವೇನು? ದುರ್ಯೋಧನ ಸಾರ್ವಭೌಮರು ಬರುತ್ತಿರುವರು. ಅವರನ್ನು ರಾಜಸ್ಥಾನಕ್ಕೆ ಬರಮಾಡಿ. ಗುರುದೇವರಿಗೆ ನಮೋ ನಮಃ. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಬಾ, ಈ ಪೀಠದಲ್ಲಿ ಕುಳಿತುಕೋ. ಆಗಬಹುದು ಗುರುದೇವ. ಯಾರಲ್ಲಿ? ನಮ್ಮ ಅರಮನೆ ನರ್ತಕಿಯರನ್ನು ಬರಮಾಡಿ. ನೀವೇ ಸಕಲ ಕಲಾ ವಿಶಾರದ, ನೀವೇ ಸಕಲ ಕಲಾ ವಿಶಾರದ, ನಯನ ಮನೋಗರ ನಾಟ್ಯವಿದೆ. ನಯನ ಮನೋಗರ ನಾಟ್ಯವಿದೆ. ಕಿವಿಯುಂ ಪುನಾದದ ಗಾನಸುಧೆ, ಕಿವಿಯುಂ ಪುನಾದದ ಗಾನಸುಧೆ. ಬಾಳಿನ ಸಮಯವಿದೆ, ಇದುವೇ ಗಂಧರ್ವಗಾನಸುಧೆ. ಬಾಳಿನ ಸಮಯವಿದೆ. ಸ್ವರ ಸಂಗೀತವ ಪಾಡಿ, ಸಪ್ತ ಸ್ವರ ಸಂಯೋಜನೆ ಮಾಡಿ. ಸ್ವರ ಸಂಗೀತವ ಪಾಡಿ, ಸಪ್ತ ಸ್ವರ ಸಂಯೋಜನೆ ಮಾಡಿ. ಶ್ರುತಿ ರಾಗ ತಾಳಲಯವೆಲ್ಲ ಕೂಡಿ, ಶ್ರುತಿ ರಾಗ ತಾಳಲಯವೆಲ್ಲ ಕೂಡಿ. ಶ್ರುತಿ ರಾಗ ತಾಳಲಯವೆಲ್ಲ ಕೂಡಿ. ಶ್ರುತಿ ರಾಗ ತಾಳಲಯವೆಲ್ಲ ಕೂಡಿ. ತಜ್ಜೋ ತಗಜೋ ತಗಿಡ ಜೋ ತದಿಗಿಣ ಕೋ ತದಿಗಿಣ ಕೋ ತದಿಗಿಣ ಕೋ ತಜ್ಜೋ ತಗಜೋ ತಗಿಡ ಜೋ ತದಿಗಿಣ ಕೋ ತದಿಗಿಣ ಕೋ ತದಿಗಿಣ ಕೋ ತಜ್ಜೋ ತಗಜೋ ತಗಿಡ ಜೋ ತದಿಗಿಣ ಕೋ ತದಿಗಿಣ ಕೋ ತದಿಗಿಣ ಕೋ. ಶ್ರುತಿ ರಾಗ ತಾಳಲಯವೆಲ್ಲ ಕೂಡಿ. ಶ್ರುತಿ ರಾಗ ತಾಳಲಯವೆಲ್ಲ ಕೂಡಿ. ನಾದದಿ ಮೋದದಿ ಮೈಮನ ತಣಿಸುವ, ನಾದದಿ ಮೋದದಿ ಮೈಮನ ತಣಿಸುವ. ನಾದದಿ ಮೋದದಿ ಮೈಮನ ತಣಿಸುವ. ನಾದದಿ ಮೋದದಿ ಮೈಮನ ತಣಿಸುತ್ತ, ನಾದದಿ ಮೋದ
ಮೋದದಿ ಮಹಿಮನ ತಣಿಸುತ್ತ ನಾದದಿ ಮೋದದಿ ಮಹಿಮನ ತಣಿಸುತ್ತ ಶೃಂಗಾರ ರಸದ ವಿನಯ ಮಂದಾರ ಮಧುರ ಬೇಡ ಶೃಂಗಾರ ರಸದ ವಿನಯ ಮಂದಾರ ಮಧುರ ಮಿಲನ ಇಹವ ಮರೆತು ಬೆರೆತು ಇಹವ ಮರೆತು ಬೆರೆತು ಸಮಯ ವಿನೋದದಳು ವಿರಾಜಿಸುವ ಸಮಯ ವಿನೋದದಳು ಆನಂದಿಸುವ ಬಾಳಿನ ಸಮಯ ಸಮಯವಿದೆ ಇದುವೇ ಗಂಧರ್ವಗಾನ ಸುಧ ಇದುವೇ ಗಂಧರ್ವಗಾನ ಸುಧ ಬಾಳಿನ ಸಮಯ ಬಾಳಿನ ಸಮಯ ಬಾಳಿನ ಸಮಯ ಸಮಯವಿದೆ 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 ದುರ್ಯೋಧನ ಗುರುದೇವ ಎಲ್ಲರೂ ಕುಶಲವೇ? ನೀನು ಬಂದ ಸಮಾಚಾರವೇನು? ಸಮಾಚಾರ ಇದ್ದೇನಿರುವುದು ಗುರುದೇವ. ಪಾಂಡವರಿಗೂ ನಮಗೂ ವಾರ್ಗರಿವ ಗಾಢಗಿಚ್ಚಿನಂತೆ ಭೀಕರವಾದ ಸಂಗ್ರಾಮವು ಬಂದೊದಗಿರುವುದು. ಅದರಲ್ಲಿ ಸೈನ್ಯ ಸಹಾಯಕ್ಕಾಗಿ ನಿಮ್ಮ ಸಹೋದರನಾದ ಕೃಷ್ಣನ ಬಳಿಗೆ ಹೋಗಿದನು. ಕೃಷ್ಣನು ನಿರಸ್ತ್ರನು ನಿರಾಯುಧನಾಗಿ ಆ ಪಾಂಡವರ ಪಕ್ಷವನ್ನು ವಹಿಸಿರುವನು. ಏನು ನೀವು ಮತ್ತು ಯಾದವ ಅಶ್ವಸೈನ್ಯ ಸೈನ್ಯವು ನನ್ನ ಪಕ್ಷವೆಂದು ವಚನ ಕೊಟ್ಟಿರುವನು. ಈ ವಿಚಾರವನ್ನು ತಿಳಿಸಿ ಹೋಗಲು ಬಂದಿರುವನು ಗುರುದೇವ. ಏನು ನಮ್ಮ ಪ್ರಿಯ ಸಹೋದರನಾದ ಕೃಷ್ಣನು ಆ ಪಾಂಡವರ ಪಕ್ಷವನ್ನು ವಹಿಸಿರುವನೇ? ಹೌದು ಗುರುದೇವ. ಅಯ್ಯ ದುರ್ಯೋಧನ, ನನ್ನಲ್ಲಿ ಒಂದು ಅಕ್ಷಣೆ ಸೈನ್ಯವು ಅದು ಅಲ್ಲದೆ ನನ್ನಲ್ಲಿ ಅಲಾಯುಧ ಇರುವಾಗ ಆ ಪಾಂಡವರನ್ನು ರಣರಂಗದಲ್ಲಿ ಅಲ್ಲೋಲ ಕಲ್ಲೋಲ ಮಾಡಿಬಿಡುವೆನು. ನೀನಿನ್ನು ಚಿಂತಿಸಬೇಡ, ನಡೆ ದುರ್ಯೋಧನ. ಆಗಬಹುದು ಗುರುದೇವ, ನಾನಿನ್ನು ಹೋಗಿ ಬರುವೆನು. ಅಕ್ರೂರ ಕೃತವರ್ಮಾದಿಗಳೇ, ಆ ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧರಾಗುವಂತೆ ನಮ್ಮ ಸೈನ್ಯಕ್ಕೆ ಆಜ್ಞೆ ಮಾಡಿರಿ. ನಡೆಯಿರಿ, ಹೋಗೋಣ. ಆಗಬಹುದು. ಇನ್ನು ಮುಂದೆ ತೋರುವನು ಕುರುಕುಲ ಪ್ರತಾಪವನ್ನು. ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ.
ಜಯಿಸು